ಅಮ್ಮ, ಕಾವೇರಿ ಏನೋ ಧೈರ್ಯಶಾಲಿ ತರ ಕಾಣಿಸ್ಬೋದು, ಆದ್ರೆ ನಂಗೆ ಭಯ ಆಗ್ತಿರೋದೇನಂದ್ರೆ ಈ ಜನಗಳ ಬಗ್ಗೆ. ಅವರೆಲ್ಲ ನಮ್ಮ ಕಾವೇರಿ ಬಗ್ಗೆ ಕೆಟ್ಟಾಗಿ ಮಾತಾಡಿ ಸುದ್ದಿ ಹಬ್ಬಿಸ್ಬಿಡ್ತಾರಲ್ಲ ಅನ್ನೋದೇ ನಂಗೆ ಚಿಂತೆ ಆಗ್ತಿದೆ. ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಬಿಡೆ. ಜನರ ಬಾಯಿನ ಮುಚ್ಚೋಕ್ಕಾಗತ್ತಾ? ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಮಾತಾಡೋ ಜನ ಇವರೆಲ್ಲ. ಇವ್ರುಗಳ ಮಾತಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನೋಡಿ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿಲ್ಲೇನೇ ನಡೆದಿದ್ರು ಅದೆಲ್ಲ ನಮ್ಮ ಕೈ ಮೀರಿ ನಡೆದಿರೋದು. ಇದರಲ್ಲಿ ನಮ್ಮ ಕಾವೇರಿ ತಪ್ಪೇನೂ ಇಲ್ಲ. ಅವಳು ತಪ್ಪೇ ಇಲ್ದಿದ್ರು ಅವಳು ಬಲಿಪಶು ಆಗಿದ್ದಾಳೆ. ಅದಕ್ಕೆ ನಾವು ನಾಚಿಕೆ ಪಡಬೇಕಾಗಿಲ್ಲ. ನನ್ನ ಮಗಳು ತಲೆ ತಗ್ಸೋಂಥ ಕೆಲಸ ಯಾವುದೂ ಮಾಡಿಲ್ಲ. ಇಲ್ಲ ಅಮ್ಮ, ಇದಕ್ಕೆಲ್ಲ ನಾನೇ ಕಾರಣ.